ಹರಿ ಓಂ. ಕರ್ತ ವಿಜ್ಞಾನಾತ್ಮ ಪುರುಷಃ ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ ಅನ್ನುವುದಾಗಿ ಶ್ರುತಿ ಜೀವನಿಗೆ ಸ್ಪಷ್ಟವಾಗಿ ಕರ್ತೃತ್ವ ಇದೆ ಅಂತ ಹೇಳ್ತಾ ಇರುವಾಗ ನೀವು ಜೀವನಿಗೆ ಕರ್ತೃತ್ವ ಇಲ್ಲ, ಅಂತಃಕರಣಕ್ಕೆ ಕರ್ತೃತ್ವ ಇದೆ, ಮನಸ್ಸಿಗೆ ಕರ್ತೃತ್ವ ಇದೆ ಅಂತ ಹೇಳ್ತೀರಿ. ಇದು ಹೇಗೆ ಕೂಡಲಿಕ್ಕೆ ಸಾಧ್ಯ? ಸರ್ವಥಾ ಇಲ್ಲ. ಜೀವನಿಗೆ ಕರ್ತೃತ್ವ ಉಂಟೇ ಉಂಟು ಅಂತ ನಾವು ಸಮರ್ಥನೆಯನ್ನು ಮಾಡಿದ್ವಿ. ಅದಾದ ಮೇಲೆ ಅವರು ಹೇಳ್ತಾರೆ, ನೀವು ಜೀವನದಲ್ಲಿ ಕರ್ತೃತ್ವ ಇದೆ ಅನ್ನೋ ವಿಷಯದಲ್ಲಿ ಶ್ರುತಿಯನ್ನು ಪ್ರಮಾಣ ಕೊಟ್ಟರೆ, ಆದರೆ ಶ್ರುತಿ ಕರ್ತೃತ್ವವನ್ನು ಹೇಳುವುದು ಬೇರೆ, ಕರ್ತೃತ್ವದಲ್ಲಿ ತಾತ್ಪರ್ಯ ಇರುವುದು ಬೇರೆ. ಅನೇಕ ಬಾರಿ ನಿಮಗೆ ನಾನು ಹೇಳಿದ್ದೇನೆ, ನಾನು ಮಾತನಾಡುವುದು ಬೇರೆ, ನನ್ನ ಮಾತಿಗೆ ತಾತ್ಪರ್ಯ ಬೇರೆ, ಎರಡೂ ಬೇರೆ ಬೇರೆ. ನಾನು ಯಾವುದೋ ಒಂದು ಸಭೆಗೆ ಹೋಗಬೇಕಾಗುತ್ತೆ, ಆ ಸಭೆ ನನಗೆ ಇಷ್ಟ ಇರ್ಬೋದು ಇಲ್ಲದೇ ಇರ್ಬೋದು, ಆದರೆ ಸಭೆಗೆ ಹೋಗಬೇಕಾಗುತ್ತೆ. ಆ ಸಭೆಯಲ್ಲಿ ಅವರನ್ನು ಸಂತೋಷಪಡಿಸಬೇಕು ಅನ್ನೋದಕ್ಕೆ ಮಾತಾಡಬೇಕಾಗತ್ತೆ. ನೀವೆಲ್ಲ ಕೇಳ್ತೀರಿ, ಏನ್ರಿ ಆ ಥರ ಮಾತಾಡ್ಬಿಟ್ರಿ, ನೀವು ಆ ಥರ ಇಲ್ಲ, ನನ್ನ ಅಭಿಪ್ರಾಯ ಇಲ್ಲ, ಅದೇ ನಾನು ಮಾತಾಡಿರ್ಬೋದು, ನನಗೆ ಆ ಒಂದು ಅರ್ಥದಲ್ಲಿ ತಾತ್ಪರ್ಯ ಇಲ್ಲ ಮುಗೀತು. ಹಾಗೆ ನೀವೆಷ್ಟೇ ವೇದಗಳನ್ನು ಕೊಡ್ರಿ, ಜೀವನದಲ್ಲಿ ಕರ್ತೃತ್ವ ಇದೆ ಅಂತ ಹೇಳುವ ವೇದಗಳು ಬೇಕಾಗುತ್ತಿರಬಹುದು, ಆದರೆ ಆ ಯಾವ ವೇದಗಳಿಗೂ ಕೂಡ ಕರ್ತೃತ್ವವನ್ನು ಹೇಳಿರಬಹುದು, ಹೇಳಿದರೂ ಅವುಗಳಿಗೆ ತಾತ್ಪರ್ಯ ಇಲ್ಲ, ಕರ್ತೃತ್ವವನ್ನು ಹೇಳುವ ತಾತ್ಪರ್ಯ ಇಲ್ಲ. ನಾನೀಗ ಹೇಳ್ತಲ್ಲ, ಹೇಳುವುದು ಬೇರೆ, ತಾತ್ಪರ್ಯ ಇರುವುದು ಬೇರೆ. ವೇದಕ್ಕೆ ಕರ್ತೃತ್ವವನ್ನು ಹೇಳುವ ಪ್ರಸಂಗ ಇದೆ ಹೊರತಾಗಿ ವೇದಕ್ಕೆ ಏನಿಲ್ಲ, ಕರ್ತೃತ್ವದಲ್ಲಿ ತಾತ್ಪರ್ಯ ಅನ್ನತಕ್ಕಂಥದ್ದು ಇಲ್ಲ. ಈಗ ನನಗೆ ತಾತ್ಪರ್ಯ ಇಲ್ಲ ಅನ್ನೋದಕ್ಕೆ ಏನೋ ಒಂದು ಪ್ರಸಂಗ ಇದೆ. ನನಗೆ ಸಂಕೋಚ, ಬಿಡೆ, ಅಲ್ಲಿ ಹೋಗಿ ಏನೋ ಮಾತಾಡಿದೆ, ನೀವೆಲ್ಲ ಕೇಳಿದರೆ ಅದಕ್ಕೆ ನಾನು ತಾತ್ಪರ್ಯ ಇಲ್ಲ ಅಂತ ನೀವು ಹೇಳಿದೆ, ಒಂದೇನೋ ಸಮ್ ರೀಸನ್. ಆದರೆ ವೇದಕ್ಕೆ ಜೀವನ ಕರ್ತೃತ್ವದಲ್ಲಿ ತಾತ್ಪರ್ಯ ಯಾಕಿಲ್ಲ? ಏನಾದರೂ ಒಂದು ಕಾರಣ ಬೇಕಲ್ಲ, ಬರೀ ಇಲ್ಲ ಅಂತಂದರೆ ಕೇಳೋದಿಲ್ಲ. ಪ್ರಬಲವಾದ ಕಾರಣವನ್ನು ಕೊಡಬೇಕು, ತಾತ್ಪರ್ಯ ಇಲ್ಲ ಅನ್ನೋದಕ್ಕೆ. ಅದಕ್ಕೆ ಅವರು ಎರಡು ಕಾರಣವನ್ನು ಕೊಡ್ತಾರೆ. ಮೊದಲನೇದಾಗಿ, ಯಾವುದೇ ಒಂದು ಪ್ರಮಾಣ ತನ್ನದೇ ಆದ ಎಕ್ಸ್ಕ್ಲೂಸಿವ್ ಅಂತ ನೀವೇನಂತೀರಿ, ತನ್ನದೇ ಆದ ವಿಷಯವನ್ನು ಹೊಂದಿರುತ್ತೆ. ಪ್ರತ್ಯಕ್ಷ ತನ್ನದೇ ಆದ ವಿಷಯ ಇದೆ, ಆ ವಿಷಯವನ್ನು ಅನುಮಾನವೂ ತಿಳಿಸೋದಿಲ್ಲ, ಆಗಮನವೂ ತಿಳಿಸೋದಿಲ್ಲ, ಗೊತ್ತಿರಲಿ. ಅದರಂತೆ ಆಗಮಕ್ಕೆ ಒಂದು ವಿಷಯ ಇರುತ್ತೆ, ಅದನ್ನು ಪ್ರತ್ಯಕ್ಷವೂ ತಿಳಿಸಲ್ಲ, ಅನುಮಾನವೂ ತಿಳಿಸಲ್ಲ. ಹಾಗೆ ಅನುಮಾನದ ವಿಷಯವನ್ನು ಅನುಮಾನವೇ ತಿಳಿಸಬೇಕೇ ಹೊರತಾಗಿ ಪ್ರತ್ಯಕ್ಷ ಆಗಮ ತಿಳಿಸೋದಿಲ್ಲ. ಈಗ ಪ್ರತ್ಯಕ್ಷ ತಿಳಿಸಿದ್ದನ್ನು ಆಗಮ ಹೇಳುವ ಪ್ರಸಂಗವನ್ನು ತಿಳ್ಕೊಳ್ಳಿ. ಹೇಳಿ, ಪ್ರತ್ಯಕ್ಷ ತಿಳಿಸಿದ್ದನ್ನು ಆಗಮ ತಿಳಿಸುವ ಪ್ರಸಂಗ ಬಂದರೆ ಆಗಮ ಪ್ರತ್ಯಕ್ಷ ತಿಳಿಸಿದ್ದಕ್ಕೆ ನಾನು ಹೇಳ್ತೀನಿ ಅಂತದ್ದು ಹೇಳ್ತದೆ ಹೊರತಾಗಿ ತನ್ನ ಅಭಿಪ್ರಾಯ ಅಂತ ಹೇಳಬೇಕು.
ಇದಕ್ಕೇನಂತ ಕರೀತಾರೆ ಅಂದರೆ ಅನುವಾದ ಅಂತ ಕರೀತಾರೆ. ಇದೊಂದು ಸಂದರ್ಭ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಒಬ್ಬರು ಹೇಳಿದ್ದನ್ನು ಖಂಡನೆ ಮಾಡಬೇಕಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳದೇನೆ ಖಂಡನೆ ಡೈರೆಕ್ಟಾಗಿ ಮಾಡಲಿಕ್ಕೆ ಬರೋದಿಲ್ಲ. ಅವರು ಏನು ಹೇಳಿದ್ದಾರೆ ಅದನ್ನು ಹೇಳಬೇಕು. ನಾನು ಹೇಳಿದರೆ ಅದು ನನ್ನ ಅಭಿಪ್ರಾಯ ಅಲ್ಲ, ಅವರ ಅಭಿಪ್ರಾಯ. ಹಾಗಾದರೆ ಹೀಗೆ ಹರಿರಾವ್ ಅವರು ಹೇಳಿದರು, ಇಷ್ಟೇ. ಅದರ ಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ಅವ್ರನ್ನ ಕೇಳ್ಕೊಡ್ರಿ, ನನಗೇನು ಸಂಬಂಧ. ನಾನು ಹೇಳಿದ್ದು ನಿಜ, ಆದರೆ ನನಗೆ ಅದರಲ್ಲಿ ಯಾವ ಅಧಿಕಾರವೂ ಇಲ್ಲ, ಎಲ್ಲ ಅವರು. ಅದ್ರ ಕ್ವಶನ್ ಬರಲಿ, ಅದು ಸರಿ ಇರಲಿ ತಪ್ಪಿರಲಿ, ನಾನೇನು ಮಾಡಿ. ಅಂದರೆ ನನ್ನ ಅಭಿಪ್ರಾಯ ಅಲ್ಲ. ಹಾಗೆ ವೇದವೂ ಕೂಡ ಪ್ರತ್ಯಕ್ಷದಿಂದ ಸಿದ್ಧವಾದ ಕರ್ತೃತ್ವವನ್ನು ಅನುವಾದ ಮಾಡ್ತಾ ಇದೆ. ವೇದ ಹೇಳ್ತದೆ, ಪ್ರತ್ಯಕ್ಷ ಹೇಳಿದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತದೆ. ಪ್ರತ್ಯಕ್ಷ ಅಹಂ ಕರ್ತ ನಮಗೆಲ್ಲರಿಗೂ ಅನುಭವ ಬರುತ್ತೆ. ಹಾಗಾದರೆ ಕರ್ತೃತ್ವ ಎದರಿಂದ ಸಿದ್ಧವಾಯಿತು? ಅನುಭವ ಅಂದರೂ ಒಂದೇ, ಪ್ರತ್ಯಕ್ಷ ಅಂದರೂ ಒಂದೇ. ಹತ್ಸಲಿ ಹೇಳಿದ್ದೀನಿ. ಎದರಿಂದ ಸಿದ್ಧವಾಯಿತು ಕರ್ತೃತ್ವ? ಅದನ್ನು ಯಾವುದು ಹೇಳುತ್ತೆ? ಶ್ರುತಿ ಹೇಳುತ್ತೆ. ಹಾಗಾದರೆ ಶ್ರುತಿ ಪ್ರಮಾಣದಿಂದ, ಬೇರೆ ಪ್ರಮಾಣದಿಂದ, ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾದದ್ದನ್ನು ಹೇಳ್ತಾ ಇದ್ದದ್ದರಿಂದ ಅದರ ವಿಷಯ ಆಗಲಿಲ್ಲ. ಇದು ಯಾವುದರ ವಿಷಯ ಆಗಲಿಲ್ಲ? ವೇದದ ವಿಷಯ. ವೇದದ ವಿಷಯ ಆಗಲಿಲ್ಲ. ಗೊತ್ತಾಗಲಿಲ್ಲ? ವೇದದ ವಿಷಯನ ಅಲ್ಲ. ಯಾವುದರ ವಿಷಯ ಇದು? ವಿಷಯ. ಎರಡನೇದಾಗಿ ಇನ್ನೊಂದು ಬಹಳ ಸುಂದರವಾದ ಕಾರಣವನ್ನು ಕೊಡ್ತಾರೆ. ಅದಕ್ಕಾಗಿ ವೇದಕ್ಕೆ ತಾತ್ಪರ್ಯ ಇಲ್ಲ. ಇನ್ನು ವೇದ ನಮ್ಮನ್ನು ಕುರಿತು ಯಾವುದನ್ನು ಹೇಳಬೇಕು ಅಂದರೆ, ಇದನ್ನು ಆಗಲೇ ಹೇಳಿದ್ದೀನಿ ಒಂದ್ಸಲಿ, ಯಾವುದು ಪುರುಷಾರ್ಥವೋ ಅದನ್ನು ನಮಗೆ ಹೇಳಬೇಕು. ಪುರುಷ ಅಂದರೆ ಚೇತನರು ಯಾವುದನ್ನು ಅಪೇಕ್ಷಿಸ್ತಾರೋ ಅದನ್ನು ಹೇಳಬೇಕು. ನಾವೆಲ್ಲ ಏನನ್ನು ಅಪೇಕ್ಷೆ ಮಾಡ್ತೀವಿ? ಸುಖವನ್ನು ಅಪೇಕ್ಷೆ ಮಾಡ್ತೀವಿ, ಮೋಕ್ಷವನ್ನು ಅಪೇಕ್ಷೆ ಮಾಡ್ತೀವಿ. ಹಾಗಾದ್ರೆ ನಮ್ಗೆ ಯಾವುದು ಪುರುಷಾರ್ಥ? ಸುಖ. ಸುಖಕ್ಕೇನು ಬೇಕೋ ಅದನ್ನು ಹೇಳಬೇಕೇ ಹೊರತಾಗಿ ದುಃಖಕ್ಕೆ ಬೇಕಾಗುವುದನ್ನು ಹೇಳಬಾರದು. ವೇದ ಸುಖಕ್ಕೆ ಏನು ಬೇಕೋ ಅದನ್ನು ಹೇಳಬೇಕೇ ಹೊರತಾಗಿ ದುಃಖಕ್ಕೆ ಏನು ಬೇಕೋ ಅದನ್ನು ಹೇಳಬಾರದು. ಆಯಿತು, ವೇದ ಕರ್ತೃತ್ವವನ್ನು ಹೇಳ್ತದೆ ಅಂತ ತಿಳ್ಕೊಳ್ಳಿ. ಕರ್ತೃತ್ವವನ್ನು ಹೇಳಿಬಿಟ್ರೆ ಅದರಿಂದ ದುಃಖ, ಸುಖ ಇಲ್ಲ. ಅದಕ್ಕೆ ವೇದ ಹೇಳುವುದಿಲ್ಲ. ಕರ್ತೃತ್ವವನ್ನು ಹೇಳಿ ನಿಮ್ಮ ಕೈಯಿಂದ ಆ ಕೆಲಸ ಮಾಡಿಸಿ ಆ ದುಃಖವನ್ನು ನಿಮ್ಮ ತಲೆ ಕಟ್ಕೊಳ್ಳೋದು ಬೇಡ. ನೀವು ಖಾಲಿ ಕೈಯಲ್ಲಿ ಬಿಡಿ. ಜವಾಬ್ದಾರಿ ತಗೊಳ್ಳೋದು ಬೇಡ. ಕರ್ತೃತ್ವ ಅಂದರೆ ಜವಾಬ್ದಾರಿ ತಗೊಳ್ಳೋದು ಬೇಡ. ಬರೋಣ, ಊಟ ಮಾಡೋಣ, ಹೋಗೋಣ, ಏನಾಗ್ತದೆ ಆಗ್ಬೋದು ನಮಗೆ. ಹಾಗಾದರೆ ವೇದ ಕರ್ತೃತ್ವವನ್ನು ಹೇಳಲ್ಲ. ಯಾಕೆ ಹೇಳಲ್ಲ? ಒಂದೇ ಕಾರಣ, ಈ ಕರ್ತೃತ್ವ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿದೆ, ನಾನು ಯಾಕೆ ಹೇಳಿ. ಎರಡನೇ ಕಾರಣ, ಇದರಿಂದ ಜೀವನಿಗೆ ದುಃಖ ಆಗತ್ತಪ್ಪ, ಕರ್ತೃತ್ವವನ್ನು ಹೇಳಿದರೆ ಪುರುಷಾರ್ಥ ಅಲ್ಲಪ್ಪ, ನಾನು ಪುರುಷಾರ್ಥವನ್ನು ಅಷ್ಟೇ ಹೇಳ್ತೀನಿ, ಅದಕ್ಕೆ ವೇದಕ್ಕೆ ತಾತ್ಪರ್ಯ ಇಲ್ಲ. ಗೊತ್ತಾಯ್ತಾ? ಏನು ಹೇಳಿ? ವೇದಕ್ಕೆ ಜೀವನ ಕರ್ತೃತ್ವವನ್ನು ಹೇಳುವುದಕ್ಕೆ ತಾತ್ಪರ್ಯ ಇಲ್ಲ. ಅವಾಗ ಮಾಡಿ. ಎರಡು ಕಾರಣ ನೀವೇ ಹೇಳಿದ್ರೆ ಇಷ್ಟು ತನಕ ಹೇಳಿದ್ರೆ, ವೇದಕ್ಕೆ
ಕರ್ತೃತ್ವವನ್ನು ಹೇಳದೇ ಇರೋದಕ್ಕೆ ಎರಡು ಕಾರಣ. ಇನ್ನೂ ಅರ್ಥ ಆಗಲಿಲ್ವಾ ಕಾರಣ? ಒಂದನೇ ಕಾರಣ ಹೇಳಿ, ಪ್ರತ್ಯಕ್ಷ ಹೇಳಿದೆ ಆದ್ದರಿಂದ ಇದು ನನ್ನ ಅಭಿಪ್ರಾಯ ಅಲ್ಲ. ಎರಡನೇದ್ದು, ಹೇಳಿದರೆ ಪಾಪ ಇದರಿಂದ ದುಃಖ ಆಗ್ತದೆ, ಅದಕ್ಕೋಸ್ಕರವಾಗಿ ನಾನು ಹೇಳೋದಿಲ್ಲ. ಹಾಗಾದರೆ ವೇದವನ್ನು ನಾವು ಕರ್ತೃತ್ವದ ವಿಷಯದಲ್ಲಿ ಪ್ರಮಾಣ ಕೊಟ್ಟರೂ ಕೂಡ ವೇದಕ್ಕೆ ಕರ್ತೃತ್ವದ ವಿಷಯದಲ್ಲಿ ತಾತ್ಪರ್ಯ ಇಲ್ಲ ಅಂದ್ಬಿಟ್ರೆ ಏನು ಮಾಡೋದು? ಓದಿ. ನಚ ಜೀವಕರ್ತೃತ್ವಸ್ಯ ಪ್ರತ್ಯಕ್ಷ ಪ್ರಾಪ್ತತ್ವ. ಮೊದಲನೇದು ಜೀವಕರ್ತೃತ್ವ ಯಾವುದರಿಂದ ಪ್ರಾಪ್ತವಾಗಿದೆ? ಪ್ರತ್ಯಕ್ಷ ಪ್ರಮಾಣದಿಂದ ಪ್ರಾಪ್ತವಾಗಿದೆ. ಎರಡನೇದ್ದು ಅಪುರುಷಾರ್ಥತ್ವಾಚ, ಪುರುಷಾರ್ಥ ರೂಪ ಆಗಿಲ್ಲ. ಏನಾಗಿಲ್ಲ? ಆದ್ದರಿಂದ ನ ತತ್ರ ಶ್ರುತೇ ತಾತ್ಪರ್ಯಂ. ಶ್ರುತಿಗೆ ತತ್ರ ಅಂದರೆ ಕರ್ತೃತ್ವದ ವಿಷಯದಲ್ಲಿ ತಾತ್ಪರ್ಯ ಅನ್ನತಕ್ಕಂಥದ್ದು ಇಲ್ಲ ಅಂತಂದರೆ ಇತಿ ನಚ ಯುಕ್ತಂ, ಹೀಗೆ ಹೇಳತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಸರಿ ಅಲ್ಲ. ಯಾಕೆ ಅಂದರೆ ಖಂಡನೆ ನಿಧಾನವಾಗಿ ಮಾಡ್ತಾ ಹೋಗ್ತಾರೆ. ನಾವು ಕೇಳ್ತೀವಿ, ನಿಮ್ಮ ಮತದ ಪ್ರಕಾರ ಜೀವಕರ್ತ ಅಲ್ಲ ಅಂದರೆ ಯಾರು ಕರ್ತ ಅಂತ ಹೇಳಿ. ಯಾರು ಕರ್ತ? ಈಗಿನ ಹೇಳಿದ್ದೀನಿ ಯಾರು? ಮನಸ್ಸಪ್ಪ, ಹೆಸರು ಹೇಳಪ್ಪ. ಯಾವುದು ಕರ್ತ? ಅಂತಃಕರಣ, ಮನಸ್ಸು ಅಂತೆಲ್ಲ ಮತ್ತೆ ಹೋಗ್ಬಿಟ್ಟಿದ್ದೀರಿ. ವಾರಕ್ಕೊಂದ್ಸರಿ ಪಾಠ ಆದರೂ ನಾನೇ ಮಾಡಿದೆ. ಏನು ಹೇಳಿ? ಯಾವುದು ಕರ್ತ ಅವರ ಮತದ ಪ್ರಕಾರ? ಮನಸ್ಸು. ಹಾಗಾದ್ರೆ ಜೀವನನ್ನ ಕರ್ತ ಅಂತ ಒಪ್ಪಿದಾರ ಅವರು? ಈಶ್ವರನನ್ನ ಕರ್ತ ಅಂತ ಒಪ್ಪಿದಾರ? ಅದಕ್ಕೆ ನಾವಂತೀವಿ ಜೀವನನ್ನ ಕರ್ತ ಅಂತ ಒಪ್ಪದೇ ಇರಲಿಕ್ಕೆ ಎರಡು ಕಾರಣ ಕೊಡ್ತೀವಿ. ಒಂದು ಕಾರಣ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ, ಇನ್ನೊಂದು ಕಾರಣ ದುಃಖಕ್ಕೆ ಕಾರಣ ಅಂತ. ಆದರೆ ನಾನು ಹೇಳ್ತೇನೆ, ಜೀವನಿಗೆ ಈ ಕರ್ತೃತ್ವವನ್ನು ಒಪ್ಪೋದು ಬಿಡು, ಈಶ್ವರನಿಗೆ ಆ ಕರ್ತೃತ್ವವನ್ನು ಒಪ್ಪಬಾರದು. ಯಾಕೆಂದರೆ ಈಶ್ವರನಿಗಂತೂ ಪ್ರತ್ಯಕ್ಷ ಏನು ತಿಳಿಸಿಕೊಟ್ಟಿಲ್ಲ? ಕರ್ತೃತ್ವವನ್ನು ತಿಳಿಸಿಕೊಟ್ಟಿಲ್ಲ. ಆದ್ದರಿಂದ ಈಶ್ವರನಿಗೆ ಕರ್ತೃತ್ವವನ್ನು ಶ್ರುತಿ ಹೇಳಬಹುದು. ಎರಡನೇದಾಗಿ ನಮಗೆ ದುಃಖಕ್ಕೆ ಕಾರಣವಾದರೂ ಕೂಡ ಈಶ್ವರನಿಗೆ ದುಃಖನೇ ಇಲ್ಲದಿದ್ದರಿಂದ ಈಶ್ವರನ ದುಃಖಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈಶ್ವರನಿಗೆ ಏನನ್ನು ತಿಳಿಸಿಕೊಳ್ಳಿ? ಕರ್ತೃತ್ವವನ್ನು ತಿಳಿಸಿಕೊಳ್ಳಿ. ಅರ್ಥ ಆಯ್ತು ಎಲ್ಲರಿಗೂ? ಏನು ಹೇಳಿ? ಅಯ್ಯಪ್ಪ ಗೋವಿಂದ. ಮೊದಲನೇ ಸ್ಟೆಪ್ ಅವರನ್ನು ಏನು ನಿರಾಕರಣೆ ಮಾಡ್ತಾ ಇದ್ದೀವಿ? ಜೀವನಿಗೆ ಕರ್ತೃತ್ವವನ್ನು ಒಪ್ಪದೇ ಇದ್ದರೂ ಈಶ್ವರ ಏನು ತಪ್ಪು ಮಾಡಿದಾನಪ್ಪ? ಈಶ್ವರನಿಗೆ ಯಾಕೆ ಕರ್ತೃತ್ವವನ್ನು ಒಪ್ಪಬಾರದು? ಯಾಕೆಂದರೆ ಈಶ್ವರನ ಕರ್ತೃತ್ವ ಪ್ರತ್ಯಕ್ಷದಿಂದ ಸಿದ್ಧವಾಗಿಲ್ಲ, ಒಂದನೇದು. ಎರಡನೇದು, ಈಶ್ವರನಿಗೆ ಕರ್ತೃತ್ವವನ್ನು ಒಪ್ಪಿದರೆ ದುಃಖದ ಪ್ರಸಕ್ತಿ ಇಲ್ಲ. ಜೀವನಿಗೆ ಕರ್ತೃತ್ವವನ್ನು ಒಪ್ಪಿದರೆ ದುಃಖದ ಪ್ರಸಕ್ತಿ ಇದ್ದಂತೆ ಈಶ್ವರನಿಗೆ ಕರ್ತೃತ್ವವನ್ನು ಒಪ್ಪಿದರೆ ದುಃಖದ ಪ್ರಸಕ್ತಿ ಅಂತ ಅನ್ನತಕ್ಕಂಥದ್ದು ಇಲ್ಲ. ನೋಡಿ, ಈಶ್ವರ ಕರ್ತೃತ್ವಸ್ಯ, ಈಶ್ವರನ ಕರ್ತೃತ್ವ ಅನ್ನೋದು ಅಪ್ರಾಪ್ತತ್ವೇನ, ಅಪ್ರಾಪ್ತ ಅಂದ್ರೇನು? ಪ್ರತ್ಯಕ್ಷ ಪ್ರಮಾಣದಿಂದ ಪ್ರಾಪ್ತವಾಗದೇ ಇದ್ದದ್ದರಿಂದ ತತ್ಶ್ರುತೇ ತತ್ಪರತ್ವಸ್ಯ ದುರ್ವಾರತ್ವಾತ್, ಆ ಕರ್ತೃತ್ವವನ್ನು ಹೇಳುವ ಶ್ರುತಿಗೆ ತಾತ್ಪರ್ಯ ಇದೆ ಅಂತಂದರೆ ಏನೂ ತಪ್ಪಾಗುವುದಿಲ್ಲ. ತಾತ್ಪರ್ಯ ಇಲ್ಲ ಅಂತ ನೀವು ಬಿಡಿಸಿಕೊಳ್ಳಿಕ್ಕೆ ಬರೋದಿಲ್ಲ.
ಜೀವನಿಗೆ ತಾತ್ಪರ್ಯ, ಜೀವನಲ್ಲಿ ಕರ್ತೃತ್ವ ಇದೆ ಅನ್ನೋದಕ್ಕೆ ತಾತ್ಪರ್ಯ ಇಲ್ಲ ಅಂತ ಬಿಡಿಸಿಕೊಳ್ಳಿಕ್ಕೆ ಬಂದರೂ ಯಾರಲ್ಲಿ ಬಿಡಿಸಿಕೊಳ್ಳಿಕ್ಕೆ ಬರೋದಿಲ್ಲ? ಕರ್ತೃತ್ವಸ್ಯ ಅಹಂ ಕರೋಮಿ ಇತಿ ವಿಶಿಷ್ಟಾತ್ಮನಿ ಪ್ರಾಪ್ತಾವಪಿ ಶುದ್ಧೇ ಅಪ್ರಾಪ್ಯ ಶ್ರುತೇಃ ತತ್ಪರತ್ವಾಪತ್ತೇಶ್ಚ. ಮತ್ತು ನಿಮ್ಮ ಮನದಲ್ಲಿ ಇಬ್ಬರು ಆತ್ಮರಿದ್ದಾರೆ, ಒಬ್ಬರು ವಿಶಿಷ್ಟಾತ್ಮರು, ಇನ್ನೊಬ್ಬರು ಶುದ್ಧಾತ್ಮರು. ಅಹಂ ಕರೋಮಿ ಅನ್ನುವಂತಹ ಪ್ರತ್ಯಕ್ಷ ಯಾವ ಆತ್ಮನಿಗೆ ಕರ್ತೃತ್ವವನ್ನು ಹೇಳುತ್ತೆ? ವಿಶಿಷ್ಟ ಆತ್ಮನಿಗೆ ಹೇಳುತ್ತೆ. ಯಾರಿಗೆ ಹೇಳುತ್ತೆ? ಅಹಂ ಕರೋಮಿ ಅನ್ನುವ ಪ್ರತ್ಯಕ್ಷ ಇನ್ನೊಬ್ಬ ಯಾರ ಆತ್ಮ ಇದ್ದಾನೆ ಅವನಿಗೆ ಪ್ರತ್ಯಕ್ಷ ಕರ್ತೃತ್ವವನ್ನು ಹೇಳುತ್ತಾ? ಹಾಗಾದರೆ ನೀವೇನು ಹೇಳಿದ್ರಿ? ಪ್ರತ್ಯಕ್ಷ ಯಾರಿಗೆ ಕರ್ತೃತ್ವವನ್ನು ಹೇಳುತ್ತೋ ಅವನಿಗೆ ಶ್ರುತಿ ಹೇಳೋದಿಲ್ಲ ಅಂತ ಹೇಳಿದ್ವಿ. ಪ್ರತ್ಯಕ್ಷ ಯಾರಿಗೆ ಕರ್ತೃತ್ವವನ್ನು ಹೇಳ್ತದೆ? ವಿಶಿಷ್ಟ. ಪ್ರತ್ಯಕ್ಷ ಯಾರಿಗೆ ಕರ್ತೃತ್ವವನ್ನು ಹೇಳೋದಿಲ್ಲ? ಆ ಶುದ್ಧಾತ್ಮನಿಗೆ ಹೇಳ್ಬೋದಲ್ಲ. ಆ ಶುದ್ಧಾತ್ಮನಿಗೆ ಕರ್ತೃತ್ವವನ್ನು ಯಾರು ಹೇಳಬಹುದು? ಶ್ರುತಿ ಹೇಳಬಹುದು. ನಿಮ್ಮ ಕರಾರ ಏನು? ಪ್ರತ್ಯಕ್ಷ ಯಾರಿಗೆ ಕರ್ತೃತ್ವವನ್ನು ಹೇಳುತ್ತೋ ಅವರಿಗೆ ಶ್ರುತಿ ಹೇಳಲ್ಲ. ಪ್ರತ್ಯಕ್ಷ ಯಾರಿಗೆ ಹೇಳುತ್ತೆ? ವಿಶಿಷ್ಟಾತ್ಮನಿಗೆ ಹೇಳುತ್ತೆ. ಯಾರಿಗೆ ಹೇಳೋದಿಲ್ಲ? ಶುದ್ಧಾತ್ಮನಿಗೆ ಹೇಳೋದಿಲ್ಲ. ಆ ಶುದ್ಧಾತ್ಮನಿಗೆ ಕರ್ತೃತ್ವವನ್ನು ಶ್ರುತಿ ಹೇಳಿ. ಅಭಿಪ್ರಾಯ ಗೊತ್ತಾಯ್ತಾ? ನೋಡಿ, ಕರ್ತೃತ್ವವಾದರೂ ಕೂಡ ಅಹಂ ಕರೋಮಿ ಅನ್ನುವಂತಹ ಪ್ರತ್ಯಕ್ಷದಿಂದ ವಿಶಿಷ್ಟಾತ್ಮನಿ ಪ್ರಾಪ್ತಾವಪಿ, ವಿಶಿಷ್ಟಾತ್ಮನಲ್ಲಿ ಬಂದರೂ ಕೂಡ ಶುದ್ಧಾತ್ಮನಲ್ಲಿ ಕರ್ತೃತ್ವ ಬರದೇ ಇದ್ದದ್ದರಿಂದ ಶ್ರುತಿಗೆ ಶುದ್ಧಾತ್ಮನನ್ನ ಕರ್ತ ಅಂತ ಹೇಳುವುದರಲ್ಲಿ ತಾತ್ಪರ್ಯ ಇಲ್ಲಿ. ನೀನು ಈ ತರಹ ಒಂದು ನಿಯಮವನ್ನು ಮಾಡಿಕೊಂಡ್ರೆ, ಏನು ನಿಯಮ? ಇನ್ನೊಂದು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಹೇಳಿದರೆ ಅದಕ್ಕೆ ತಾತ್ಪರ್ಯ ಇಲ್ಲ ಅಂತೇನಾದರೂ ಕೂಡ ಮಾಡಿಕೊಂಡ್ಬಿಟ್ರೆ ಆಗ ಎಷ್ಟು ಸಮಸ್ಯೆಗಳಿದೆ ಗೊತ್ತಾ? ಬೇರೆ ಎಲ್ಲ ಬಿಟ್ಬಿಡಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದಂತೂ ನಿಮಗೆ ಮೂಲ ಮಂತ್ರ. ಬ್ರಹ್ಮನಿಗೆ ಸತ್ಯತ್ವವನ್ನು ಹೇಳುವ ವಾಕ್ಯ. ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ವಾಕ್ಯ ಏನನ್ನು ಹೇಳಬೇಕು? ಸತ್ಯತ್ವವನ್ನು ಹೇಳಬೇಕು. ಆದರೆ ನಾ ಹೇಳ್ತೀನಿ, ಸತ್ಯತ್ವ ಸಿದ್ಧವಾಗಿಬಿಟ್ಟಿದೆ. ಯಾವಾಗ ಸತ್ಯತ್ವ ಅಂತನ್ನತಕ್ಕಂಥದ್ದು ಸಿದ್ಧವಾಗಿದೆ ಅಂತಂದರೆ ಸಂಘಟ ಅಂತಿದೆ. ಏನು? ಸಂಘಟ ಅಹಂ ಅಸ್ಮಿ, ನಾನು ಸತ್ಯ, ಘಟ ಸತ್ಯ ಅಂತ ನಮಗೆ ಜ್ಞಾನ ಬರ್ತದೋ ಇಲ್ಲ? ಈ ಪ್ರತ್ಯಕ್ಷದಿಂದಲೇ ಏನು ಸಿದ್ಧವಾಗಿಬಿಟ್ಟಿದೆ? ಸತ್ಯತ್ವ ಸಿದ್ಧವಾಗಿಬಿಟ್ಟಿದೆ. ಹಾಗಾದರೆ ಪ್ರಮಾಣಾಂತರದಿಂದ ಸತ್ಯತ್ವ ಸಿದ್ಧವಾದಾಗ ಶ್ರುತಿ ಸತ್ಯಂ ಅಂತ ಸತ್ಯತ್ವವನ್ನು ಹೇಳಿದರೆ ಆ ಸತ್ಯತ್ವ ಅದರಲ್ಲಿ ಶ್ರುತಿಗೆ ತಾತ್ಪರ್ಯ ಅನ್ನೋದು ಇಲ್ಲದೇ ಹೋಗಬೇಕಾಗುತ್ತೆ. ಗೊತ್ತಾಯ್ತಾ? ಪ್ರತ್ಯಕ್ಷದಿಂದ ಕರ್ತೃತ್ವ ಸಿದ್ಧವಾದರೆ ಹೇಗೆ ಶ್ರುತಿಗೆ ಆ ಕರ್ತೃತ್ವದಲ್ಲಿ ತಾತ್ಪರ್ಯ ಇಲ್ಲ ಅಂತ ಅಂತೀರೋ, ಅದೇ ರೀತಿಯಾಗಿ ಸತ್ಯತ್ವ ಪ್ರತ್ಯಕ್ಷದಿಂದ ಸಿದ್ಧವಾಗಿದ್ದರೆ ಆ ಸತ್ಯತ್ವವನ್ನು ಶ್ರುತಿಗೆ ತಾತ್ಪರ್ಯ ಇಲ್ಲ ಅಂತೂ ಕೂಡ ಹೇಳಬೇಕಾಗ್ತದೆ. ಬ್ರಹ್ಮನು ಸತ್ಯ ಅಂತೆ ಸಿದ್ಧನಾಗದೆ ಹೋಗಬೇಕಾಗುತ್ತದೆ. ನೋಡಿ, ಸತ್ಯಜ್ಞಾನಾದಿ ವಾಕ್ಯವೂ ಕೂಡ ಸಂಘಟ ಅಹಂ ಅಸ್ಮಿ ಇತ್ಯಾದಿ ಪ್ರತ್ಯಕ್ಷ ಪ್ರಾಪ್ತ ವಿಶಿಷ್ಟಾತ್ಮ ಸತ್ಯತಾ ಅನುವಾದಿ ಸ್ಯಾತ್. ವಿಶಿಷ್ಟಾತ್ಮನನ್ನ ಸತ್ಯ ಅಂತ ಅನುವಾದ ಮಾಡಬೇಕಾಗಿ ಹೊರತಾಗಿ ಏನನ್ನು ಹೇಳಬಾರದು? ಆ ಸತ್ಯತ್ವವನ್ನು ಹೇಳಬಾರದು. ಹೇಳೋದು ಬೇರೆ, ಅನುವಾದ ಬೇರೆ.
ಇದಾದಮೇಲೆ ಸ್ವಲ್ಪ ಆಳಕ್ಕೆ ಹೋಗ್ಬೇಕು. ಏನು ಆಳ ಅಂತ ಹೇಳಿದರೆ, ಯಾವ ಪ್ರಮಾಣ ಯಾವುದನ್ನು ನಿಷೇಧ ಮಾಡೋದಕ್ಕೆ ಅನುವಾದ ಮಾಡುತ್ತೋ ಅಲ್ಲಿ ಆ ಅನುವಾದಕ್ಕೆ ವಿಷಯವಾದದ್ದು ಸುಳ್ಳಾಗಿರುತ್ತೆ. ಯಾವುದನ್ನು ವಿಧಾನ ಮಾಡೋದಕ್ಕೆ ಆ ಪ್ರಮಾಣ ಹೊರಟಿದೆಯೋ ಅದು ಸತ್ಯ ಅಂತ ಒಂದು ನಿಯಮ. ಇದನ್ನು ನಿಮಗೆ ಉದಾಹರಣೆಯನ್ನು ಕೊಟ್ಟು ಹೇಳಬೇಕು ಅಂತಂದರೆ, ಮಿಥ್ಯಾತ್ವಾನುಮಾನ ಖಂಡನ ಅಂತ ಒಂದು ಗ್ರಂಥ ಇದೆ. ಮಿಥ್ಯಾತ್ವಾನುಮಾನ ಖಂಡನ ಗ್ರಂಥದಲ್ಲಿ ಶ್ರೀಮದಾಚಾರ್ಯರು ಶುರುವಿಗೆ ಮಂಗಲಾಚರಣೆಯೂ ಇಲ್ಲ, ವಿಮತಂ ಮಿಥ್ಯಾ ದೃಶ್ಯತ್ವ ಶುಕ್ತಿರಜಿತವತ ಯದಿತ್ತಂ ತಥಾ ಯಥಾ ಸಂಪ್ರತಿಪನ್ನಂ ಅಂತ ಹೇಳ್ತಾರೆ. ನಿಮಗೆಲ್ಲ ಆಶ್ಚರ್ಯ ಅಲ್ಲ, ಶ್ರೀಮದಾಚಾರ್ಯರು ಜಗತ್ತಿಗೆ ಸತ್ಯತ್ವವನ್ನು ಹೇಳುವವರು, ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳುವವರು, ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳಿಬಿಟ್ರಲ್ಲ. ಅದಕ್ಕೆ ನೀವೇ ಉತ್ತರ ಕಂಡ್ಕೊಳ್ತೀರಿ. ಏನು ಉತ್ತರ ಕಂಡ್ಕೊಳ್ತೀರಿ? ಮುಂದೆ ಅವರು ನಿರಾಕರಣೆ ಮಾಡಿ ಸತ್ಯತ್ವವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮಿಥ್ಯಾತ್ವವನ್ನು ಅನುವಾದ ಮಾಡ್ತಾ ಇದ್ದಾರೆ. ಹಾಗಾದರೆ ಮಿಥ್ಯಾತ್ವವನ್ನು ಏನು ಮಾಡಬೇಕಾಗಿದೆ? ಶ್ರೀಮದಾಚಾರ್ಯರು ಏನು ಮಾಡಬೇಕಾಗಿದೆ? ಖಂಡನೆ ಮಾಡಬೇಕಾಗಿದೆ. ಅದಕ್ಕೆ ಅವರು ಏನು ಮಾಡಬೇಕು? ಮೊದಲು ಅನುವಾದ ಮಾಡಿ ಮುಂದೆ ಖಂಡನೆ ಮಾಡಬೇಕಾದದ್ದನ್ನು ಅನುವಾದ ಮಾಡಿದರೆ ಆವಾಗ ಅನುವಾದ ಏನು? ತಪ್ಪು, ಸುಳ್ಳು. ಈ ತತ್ವ ನಮ್ಮ ಅಭಿಪ್ರಾಯ ಇಲ್ಲ ಅಂತ ಯಾಕಷ್ಟೇ ಇದೆ? ಏನಿಲ್ಲ ಇದರಲ್ಲಿ, ಗೊತ್ತಾಗಿಲ್ವಾ? ಅಸದೇವ ಇದಮಗ್ರೆ ಆಸೀನಂತಿದೆ ಶ್ರುತಿ. ಏನಿದೆ? ಏನಂತಂದ್ರೆ ಈ ಜಗತ್ತು ಹುಟ್ಟುವಕ್ಕಿಂತ ಮೊದಲು ಅಸತ್ ಶೂನ್ಯ ಇತ್ತು, ಶೂನ್ಯದಿಂದಲೇ ಈ ಜಗತ್ತು ಹುಟ್ಟಿತು ಅಂತ ಹೇಳ್ತಾರೆ ವೇದ. ಹಾಗಾದರೆ ನಾನು ಕೇಳ್ತೇನೆ, ಈ ಜಗತ್ತು ಹುಟ್ಟುವಕ್ಕಿಂತ ಮೊದಲು ಶೂನ್ಯ ಇತ್ತ? ಇಲ್ಲ. ಇತ್ತ? ಹಾಗಾದರೆ ಶ್ರುತಿ ಈ ಜಗತ್ತು ಹುಟ್ಟುವಕ್ಕಿಂತ ಮೊದಲು ಶೂನ್ಯ ಇತ್ತು ಯಾಕೆ ಹೇಳ್ತು ಅಂತಂದರೆ ಅದನ್ನು ಖಂಡನೆ ಮಾಡುವುದಕ್ಕಾಗಿ ಹೇಳಿತು. ಈ ತರಹ ಒಂದು ಸಂದರ್ಭಗಳು ವೇದದಲ್ಲಿ ವಾದದಲ್ಲಿ ಬರುತ್ತೆ. ಏನು ಸಂದರ್ಭ ಬರುತ್ತೆ ಹೇಳಿ? ಅಂದರೆ ಯಾವುದನ್ನು ನಿಷೇಧ ಮಾಡಬೇಕೋ ಅದನ್ನು ಅನುವಾದ ಮಾಡಿದರೆ ಆ ಅನುವಾದ ಏನದು? ಸುಳ್ಳು. ಅನುವಾದ ಸುಳ್ಳಲ್ಲ, ಅನುವಾದದಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್. ಈಗ ಮಿಥ್ಯಾತ್ವ ಅದು ಸಬ್ಜೆಕ್ಟ್, ಅದು ಸುಳ್ಳು, ಅದು ಇಲ್ಲ, ಮಿಥ್ಯಾತ್ವ ಇಲ್ಲ. ಆದರೆ ಯಾವುದನ್ನು ನಾವು ಹೇಳಿ ಏನು ಹೇಳ್ತೀವಿ? ಬರೀ ಅನುಮಾನ ಮಾಡೋದು ಎಲ್ಲ ಸಂದರ್ಭದಲ್ಲಿ ನಿಷೇಧ ಮಾಡೋದಕ್ಕೆ, ನಿರಾಕರಣೆ ಮಾಡೋದಕ್ಕೆ ಮಾತ್ರ ಅಲ್ಲ. ಇನ್ಯಾವುದಕ್ಕೆ ಮಾಡ್ತೀವಿ ಹೇಳ್ತೀರಾ ಯಾರಾದರೂ? ವಿಷಯ ಏನಪ್ಪ ಏನು ತಿಳಿಸ್ಲಿಕ್ಕ ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಪರಿಚಯವನ್ನು ಮಾಡಿಸಿಕೊಡುವುದಕ್ಕೂ ಅನುವಾದ ಮಾಡಬೇಕು.
ನಿರಾಕರಣೆ ಮಾಡೋದು ಮಾತ್ರ ಅಲ್ಲ. ಇವರು ರಾಮಾಚಾರ್ಯರು ಅಂತ ಹೇಳಿ ಇದು ಅನುವಾದ. ಯಾಕೆ ಅನುವಾದ ಅಂದರೆ ನಿಮ್ಗೆ ಗೊತ್ತಿದೆ, ಯಾವ್ದು ಗೊತ್ತಿದ್ದದ್ದನ್ನು ಹೇಳ್ತೀವಿ ಅದು ಅನುವಾದ ಅಂತ ಇಷ್ಟು ತಿಳ್ಕೊಳ್ಳಿ. ನಮ್ಗೆ ಗೊತ್ತಿದೆ ನೀವೇ ಹೇಳೋದು ಅಲ್ಲಪ್ಪ. ನಾನು ಬರೀ ಅದನ್ನು ಹೇಳಿದ್ದು ಯಾಕೆ ಅಂದರೆ ಅವರು ತುಂಬ ದೊಡ್ಡ ಪಂಡಿತರು. ಮೊನ್ನೆ ವಾಕ್ಯಾರ್ಥದಲ್ಲಿ ತುಂಬ ಚೆನ್ನಾಗಿ ವಾಕ್ಯಾರ್ಥ ಮಾಡಿದ್ದಾರೆ. ಇದೆಲ್ಲ ಎಕ್ಸ್ಟ್ರಾ, ಇಲ್ಲಿ ಗೊತ್ತಾ ಗೊತ್ತಿಲ್ಲ, ಇದನ್ನು ಹೇಳೋದು ನಿಮ್ಗೆ ಏನು ಗೊತ್ತು? ಮತ್ತೆ ನೀವೇನಂದ್ರೆ ನಂಗೆ ರಾಮಾಚಾರ್ಯ ಗೊತ್ತು ಯಾಕೆ ಹೇಳಿದೆ ಅಂತ ಅಲ್ಲಪ್ಪ. ಮುಂದಿನ ಹೇಳೋದು ಅದನ್ನು ಹೇಳಿದ್ರೆ ಮಾರಾಯ. ಇವು ಒಂದು ಅರ್ಥ ಆಯ್ತಾ? ಹಾಗಾಗಿ ಜಗತ್ತು ಮಿಥ್ಯಾ ಅಂತ ಹೇಳಿದೆ. ಇದು ಯಾವುದಕ್ಕೆ? ಇವರು ರಾಮಾಚಾರ್ಯರು ಅಂತ ಹೇಳಿದೆ ಯಾವುದಕ್ಕೆ? ಖಂಡನೆ ಮಾಡೋದಕ್ಕಲ್ಲ ಮಾರಾಯ. ಇನ್ನೂ ಅವರ ಬಗ್ಗೆ ಹೆಚ್ಚು ಹಂಗೆ ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ವಿಷಯವನ್ನೇ ಇನ್ನೊಂದು ಬಾರಿ ಹೇಳೋದಕ್ಕೆ 2-3 ಕಾರಣಗಳಿರುತ್ತೆ. ಒಂದು ಕಾರಣ ನಿರಾಕರಣೆ, ಇನ್ನೊಂದು ಕಾರಣ ಹೆಚ್ಚಿನ ವಿಷಯಗಳನ್ನು ವಿಧಾನ ಮಾಡೋದಕ್ಕೆ. ಹೊರತಾಗಿ ಎಲ್ಲಿ ಹೆಚ್ಚಿನ ವಿಷಯವನ್ನು ಹೇಳೋದಕ್ಕೆ ಹೇಳ್ತೀವಿ ಅಲ್ಲಿ ಆ ಸಬ್ಜೆಕ್ಟು ತಪ್ಪಲ್ಲ, ಸುಳ್ಳಲ್ಲ. ಎಲ್ಲಿ ನಿರಾಕರಣೆ ಮಾಡಲಿಕ್ಕೆ ಅನುವಾದ ಮಾಡ್ತೀವಿ ಅಲ್ಲಿ ಮಾತ್ರ ತಪ್ಪು. ಈ ಎರಡನ್ನ ಚಿಕ್ಕ ಮಕ್ಕಳು ಗಂಟೆ ಮಾಡಿದಾಗ ನೀವು ಗಂಟೆ ಮಾಡಬೇಕು ಅಂದರೆ ನದಿಗ ಪಾಠ ಇಲ್ಲ. ಏನು ಗಂಟೆ ಮಾಡಬೇಕು? ಅಸತ್ಯ, ಇನ್ನೊಂದು ಕಡೆ ಹೆಚ್ಚಿನ ವಿಷಯ ಅಲ್ಲಿ ತಪ್ಪಲ್ಲ. ಈಗ ನೀವೇ ಹೇಳಿ ಎಲ್ಲಿಗೆ ಬರಬೇಕೀಗ? ವೇದವು ಕರ್ತೃತ್ವವನ್ನು ಅನುವಾದ ಮಾಡಿದೆ. ನಿರಾಕರಣೆ ಮಾಡೋದಕ್ಕೆ ಅನುವಾದ ಮಾಡಿದೆಯೋ ಹೆಚ್ಚಿನದನ್ನು ಹೇಳೋದಕ್ಕೆ ಅನುವಾದ ಮಾಡಿದೆಯೋ? ನೀವು ಬೇಕು ಅದಕ್ಕೆ ಹೆಚ್ಚಿನದನ್ನು ಬಿಡ್ತೀರಿ. ಅವ್ರು ನಿರಾಕರಣೆ ಬೇಕು ಅಂತ ಅವ್ರು ಅಂತ ನಾ ಏನು ಮಾಡಿ ಗೊತ್ತಾಯ್ತಾ? ಪ್ರಸಂಗ ಗೊತ್ತಾಯ್ತಾ? ವೇದವು ಏನನ್ನ ಅನುವಾದ ಮಾಡ್ತಾ ಇದೆ? ಏನನ್ನ ಅನುವಾದ ಮಾಡ್ತಾ ಇದೆ ಹೇಳಪ್ಪ. ಅದನ್ನೇ ಹೇಳ್ಬೇಕು, ಅದನ್ನು ಬಿಟ್ಟು ಬೇರೆ. ಈ ಕರ್ತೃತ್ವವನ್ನು ಅನುವಾದ ಮಾಡುವುದರ ಉದ್ದೇಶ ಏನು? ವೇದದ್ದು ನಿರಾಕರಣೆ ಮಾಡೋದಕ್ಕೋ ಹೆಚ್ಚಿನ ವಿಷಯವನ್ನು ಹೇಳೋದಕ್ಕೋ? ನೀವು ಹೇಳ್ತೀರಿ ಬೈಕಿಗಳು, ನೀವು ಹೇಳ್ತೀರಿ ನಾವಿಲ್ಲ ಅಂತ ಇರಲಿ. ಅಂತೂ ಎರಡು ಅಭಿಪ್ರಾಯ ಇದೆ. ಯಾಕೆ ಅನ್ನೋದು ನಾವು ನಿರ್ಣಯ ಮಾಡೋಣ. ಆದರೆ ನಿರಾಕರಣೆಗೂ ಆಗ್ಬೋದು. ಹೆಚ್ಚಿನ ಓದ್ರಿ, ಈ ಪಂಕ್ತಿ ಓದ್ರಿ, ಅರ್ಥ ಆಗ್ತದೆ ಇಲ್ಲ ನೋಡಿ. ಪಂಕ್ತಿ ಇಷ್ಟೆಲ್ಲ ಕಟ್ಟುಬಿಡ್ಬೇಕು ನಾವು. ಬರೀ ಸುಮ್ಮನೆ ಒಂದು ಪಂಕ್ತಿ ಓದಿದ್ರೆ ಏನಂತಿದೆ ಇಲ್ಲಿ? ಯತ್ರ ಪ್ರಮಾಣೇನ, ಯತ್ರ ಅಂದರೆ ಯಾವ ವಿಷಯದಲ್ಲಿ, ಪ್ರಮಾಣೇನ ಒಂದು ಪ್ರಮಾಣದಿಂದ, ನಿಷೇಧ ಮಾಡೋದಕ್ಕೆ ಅನುವಾದ. ಆ ಪ್ರಮಾಣ ಅನುವಾದ ಮಾಡ್ತಾ ಇದೆ. ಯಾಕೆ ಅನುವಾದ ಮಾಡ್ತಾ ಇದೆ? ನಿಷೇಧ ಮಾಡೋದಕ್ಕೆ ಅನುವಾದ ಮಾಡಿದ್ದರೆ ಮುಂದೆ ತತ್ರ ಅಲ್ಲಿ ಅನುವಾದ್ಯಸ್ಯ ಯಾವುದನ್ನು ಅನುವಾದ ಮಾಡ್ತಾ ಇದ್ದಾರೋ ಅದು ಸತ್ವಾಭಾವೇ, ಅದಕ್ಕೇನಿರೋದಿಲ್ಲ? ಸತ್ವ ಇರೋದಿಲ್ಲ. ಅದು ಸತ್ವ ಇರೋದಿಲ್ಲ. ಆದರೆ ಯತ್ರ ಅನ್ಯದ್ವಿಧಾತು ಅಂದರೆ ಸ್ವಲ್ಪ ಹೇಳಿ ಅದಕ್ಕಿಂತ ಹೆಚ್ಚು ಹೇಳಬೇಕಾಗಿದೆ. ಹೇಳಬೇಕಾದಂತಹ ಸಂದರ್ಭದಲ್ಲಿ ಅನುವಾದ ಮಾಡಿದ್ದರೆ ತತ್ರ ತಸ್ಯ ಸತ್ವಮೇವ, ಅದು ಏನಾಗುತ್ತೆ? ಸತ್ಯವೇ ಆಗುತ್ತೆ. ಗೊತ್ತಾಯ್ತಾ? ಗೊತ್ತಾಗಿಲ್ಲ ಇನ್ನು? ಮೂರು ತರಬಾರ್ದು, ಗೊತ್ತಾಗಲ್ಲ, ಮಾಡಬೇಕು ಬಾಯ.
ಹುಡುಗರೆಲ್ಲ ಜಗ್ಗಿ ನಿನ್ನೆ ಗುಂಡಿ ಮತ್ತೊಂದು ಉಳಿದಿದ್ದ ಭಾಳ ಜನ ಬರ್ತಾ ಇದ್ದಾರೆ, ಕೊಡು ಅಂತ ಹೇಳ್ತೀಯಾ ಅಥವಾ ನಾನೇ ಬರ್ತೀನಿ? ಇಲ್ಲ, ನಾನೇ ಬರ್ತೇನೆ. ಫೋನ್ ಮಾಡಬೇಡ. ಫಳಾರ ಪಡೋದು ಪೂಜಾಕ್ಕೆ ಹೋಗಿರ್ತಾರೆ, ಮತ್ತು ಫೋನ್ ಮಾಡಿ ಅಲ್ಲಿ ಬರೋ ತನಕ ನಾ ಕಾಯ್ಕೊಂಡು ಕೊಡ್ಲ? ಅವ್ರು ಬರೋ ತನಕ ಫಳಾರ ಮಾಡ್ಕೊಂಡು ಬರೋ ತನಕ ಕಾಯ್ಕೊಂಡು ಕೊಡ್ಲ? ಎಲ್ಲ ಕಿಲಿ ಹೊಡಿ, ನಾ ಏನು ಮಾಡಲಿ? ಓದಿ ಆ ವಾಕ್ಯ ಓದಿ. ಎಲ್ಲಿ ನಿಷೇಧ ಮಾಡೋದಕ್ಕೆ ಅನುವಾದ ಮಾಡ್ತಾರೋ ಅದು ಸುಳ್ಳು, ಎಲ್ಲಿ ಹೆಚ್ಚಿನದನ್ನು ಹೇಳೋದಕ್ಕೆ ಅನುವಾದ ಮಾಡ್ತಾರೋ ಅದು ಸತ್ಯ. ಇಷ್ಟು ಗೊತ್ತಾಗಬೇಕಾಗಿದೆ ಎಲ್ಲ ಪಾಯಿಂಟ್. ಹೋಗಿ. ಅನ್ಯಥಾ ಅನುವಾದ್ಯಸ್ಯ ಅಸತ್ವೇ ಆಶಯ ಸಿದ್ಧೌ ಧರ್ಮಧರ್ಮಿ ಸಂಸರ್ಗರೂಪ ಅನುಮಾದಿ ವಿಷಯ ಇವ ಅನುವಾದ್ಯ ವಿಧೇಯ ಸಂಸರ್ಗರೂಪವಾಕ್ಯಾರ್ಥೋ ಬಾಧಿತಃ ಸ್ಯಾತ್. ನೋಡಪ್ಪ, ನೀವು ಹೀಗೆ ಒಬ್ಬರಿಲ್ಲ ಅಂದರೆ ಸುಮ್ಮನೆ ಯಾರು ಅನುವಾದ ಮಾಡ್ತೀವೋ ಆ ಅನುವಾದ ಮಾಡೋದೆಲ್ಲ ಸುಳ್ಳು ಅಂತ ಅನ್ನೋದಾದರೆ, ಏನು ಹೇಳಿ, ಅನುವಾದ ಮಾಡೋದೆಲ್ಲ ಯಾರು ಬರ್ತಾರೆ? ಲಕ್ಷ್ಮಣ ಫೋನ್ ಮಾಡಿದ್ದೆ, ಅಲ್ಲಿಂದ ಬರೀ ಅಲ್ಲಿಂದ ಬರೋದು. ನೀವು ಯಾವುದು ಅನುವಾದ ಮಾಡ್ತಾರೆ ಅದೆಲ್ಲ ತಪ್ಪರಿ, ಅದೆಲ್ಲ ತಪ್ಪರೇ ಇಲ್ಲ. ಅನುವಾದ ಮಾಡಿದ್ರೆ ತಪ್ಪರೇ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಆ ವಾಕ್ಯಕ್ಕೆ ಬಾಧಿತ ವಿಷಯತ್ವ ಅಂತ ಏನಂತಾರೆ. ಆ ವಾಕ್ಯಕ್ಕೆ ಬಾಧಿತ ವಿಷಯತ್ವ. ಯಾಕೆ ಅಂದರೆ ಯಾವುದೇ ಒಂದು ವಾಕ್ಯ ಈ ಕಡೆ ಬಿಟ್ಟು ಬರಲಿ, ನೀ ಸಿಡಿ ಇದರ ಮುಂದೆ ಬರಲಿ, ಚೆನ್ನಾಗಿದೆ, ನೀ ಸಿಡಿಬೇಕು. ಏನು ಹೇಳಿ, ಯಾವುದೇ ಒಂದು ವಾಕ್ಯ ಏನನ್ನ ಹೇಳುತ್ತೆ? ಎರಡು ಶಬ್ದಗಳ ಅರ್ಥದ ಸಂಬಂಧವನ್ನು ಹೇಳುತ್ತೆ. ಏನು ಹೇಳುತ್ತೆ? ರಾಮ ಬಂದ, ರಾಮ ಅನ್ನೋ ಶಬ್ದ, ಬಂದ ಅನ್ನೋ ಶಬ್ದ, ಈ ಎರಡು ಶಬ್ದಗಳ ಸಂಬಂಧವನ್ನು ಹೇಳುತ್ತೆ. ಅದರಲ್ಲಿ ಯಾವುದಾದರೂ ಕೂಡ ಒಂದು ಸುಳ್ಳಾಗಿರುತ್ತೆ, ಆ ವಾಕ್ಯ ಏನು ಅರ್ಥವನ್ನೇ ಹೇಳುತ್ತೆ. ರಾಮ ಸುಳ್ಳಾದರೆ ಅಥವಾ ಬಂದ ಅನ್ನೋ ಸುಳ್ಳಾದರೆ ಹೇಳುತ್ತೆ. ಹಾಗೆ ಕರ್ತೃತ್ವ ಅನ್ನೋದು ಸುಳ್ಳಾಗಿರುತ್ತೆ, ಆ ವಾಕ್ಯಕ್ಕೆ ಏನು ಬರುತ್ತೆ? ಬಾಧಿತ ವಿಷಯತ್ವ ಅಂತ ಕರೀತಾರೆ. ಏನಂತ ಕರೀತಾರೆ? ಬಾಧಿತ ವಿಷಯತ್ವ ಅಂತ. ಅದಕ್ಕೆ ವ್ಯಾಸರಾಜರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನಪ್ಪ ಅದು ಉದಾಹರಣೆ ಅಂತ ಕೇಳಿದರೆ, ಅದು ನಿಮಗೆ ಉದಾಹರಣೆ ಸಾಮಾನ್ಯವಾಗಿ ಸುಲಭವಾಗಿರಬೇಕು. ಇವರು ಕೊಡೋ ಉದಾಹರಣೆ ತುಂಬ ಕಷ್ಟವಾಗಿದೆ. ಅನುಮಾನದ ಉದಾಹರಣೆ ಕೊಡ್ತಾರೆ. ಅನುಮಾನ ಇದು ಸರಿಯಾವಾಗ, ಅನುಮಾನ ಇದು ತಪ್ಪ್ಯಾವಾಗ ಅಂದರೆ ಅನುಮಿತಿಗೆ ಯಾವುದು ವಿಷಯವೋ ಅದು ಸರಿ ಇದ್ದರೆ ಅನುಮಾನ ಸರಿ. ಅನುಮಿತಿಗೆ ವಿಷಯವಾದದ್ದು ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಪರ್ವತ ವನ್ನಿಮ ಧೂಮ ಅಂತಿದೆ. ಏನಂತಿದೆ?
ಪರ್ವತ ವನ್ಯಮ ಧೂಮ ಅಂತ ಅನುಮಾನ ಇದೆ. ಇದು ಸರಿನಾ ತಪ್ಪ? ಸರಿ. ಯಾಕೆ ಸರಿ? ಪರ್ವತದಲ್ಲಿ ವನ್ನಿ ಇದೆ, ಅದಕ್ಕೆ ಸರಿ. ಪರ್ವತ ಇದೆ, ವನ್ನಿ ಇದೆ. ಅದರಲ್ಲಿ ಪರ್ವತ ಇಲ್ಲ ಅಂದರೂ ಹೋಯ್ತು, ವನ್ನಿ ಇಲ್ಲ ಅಂದರೂ ಹೋಯ್ತು. ಹಾಗಾದ್ರೆ ಪರ್ವತವು ವನ್ಯಮ ಧೂಮ ತನ್ನುವ ಅನುಮಾನ ಯಾವಾಗ ಸರಿಯಾಗುತ್ತೆ? ಅಥವಾ ಎರಡು ಈಗ ಸೇಮ್ ಟು ಸೇಮ್ ಜೀವನಲ್ಲಿ ಕರ್ತೃತ್ವ ಇದೆ ಅಂತ ವೇದ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಆವಾಗ ಜೀವನವೂ ಇರಬೇಕು, ಕರ್ತೃತ್ವ ಎಲ್ಲಿರಬಾರ್ದು, ಮನಸ್ಸಿನಲ್ಲಿದ್ದೇ ಇದೆ. ಆವಾಗ ಈ ವಾಕ್ಯ ಏನಾಗುತ್ತೆ? ಸರಿ ಹೋಗುತ್ತೆ. ಇಲ್ಲದ ವಾಕ್ಯ ಏನಾಗುತ್ತೆ? ಆದರೆ ವೇದದ ವಾಕ್ಯ ಬಾಧಿತ ಆಗಬೇಕಾ? ವೇದದ ವಾಕ್ಯ ಬಾಧಿತ ಆಗಬೇಕಾ? ಹೇಳಿ. ವೇದದ ವಾಕ್ಯ ಬಾಧಿತವಾಗಬಾರದು ಅಂತಂದರೆ ಆವಾಗ ಜೀವನವೂ ಇರಬೇಕು, ಜೀವನದಲ್ಲಿ ಕರ್ತೃತ್ವವೂ ಇರಬೇಕು, ಪರ್ವತ ಇರಬೇಕು. ನಾ ಹೇಳಿ ಆಕಾಶದಲ್ಲಿ ನಿನ್ನೆ ನಮ್ಮ ನರಸಿಂಹದೇವರಿಗೆ ಒಳ್ಳೆ ಹೂಗಳನ್ನು ತಂದಿದ್ದು. ಎಲ್ಲಿ ಬೆಳೆದಿದ್ದು ಅಂದರೆ ಆಕಾಶದಲ್ಲಿ ಬೆಳೆದಿದ್ದು ತಂದಿದ್ದು. ಗಗನದಿಂದ ಅಂತ ಕರೀತಾರೆ. ಏನಂತ ಕರೀತಾರೆ? ಗಗನದಲ್ಲಿ ಬೆಳೆದಿದ್ದು ತಂದಿದ್ದು ಅಂತಂದರೆ ನೀವೇನಂತೀರಿ? ಇದು ಅನುಮಾನನೇ ತಪ್ಪು. ಯಾಕಂದರೆ ಗಗನದಿಂದಲೇ ಇಲ್ಲ, ಅಲ್ಲಿ ಹೂ ಬೆಳೆಯುತ್ತಲ್ಲಿ. ಹಾಗೆ ಜೀವನಲ್ಲಿ ಕರ್ತೃತ್ವನೇ ಇರಲಿಲ್ಲ ಅಂದ್ಬಿಟ್ಟೆ. ಆ ಗಗನದಿಂದ ಅನುಮಾನ ಯಾವ ತರಹ ತಪ್ಪೋ ಹಾಗೆ ಇದು ಕೂಡ ಏನಾಗಬೇಕಾಗುತ್ತೆ? ತಪ್ಪಂತ ಅಂತಿ. ಯಾಕೆ? ಆದರೆ ಗಗನದಲ್ಲಿ ಅರವಿಂದ ಇದೆ ಅನ್ನುವ ಮಾತಿದ್ದಂಗೆ ಜೀವನದಲ್ಲಿ ಕರ್ತೃತ್ವ ಇದೆ ಅನ್ನೋದು ಆಗತ್ತಾ ಅನ್ನೋದನ್ನು ನೀವು ನಿಮ್ಮ ಅನುಭವದಿಂದ ಮಾಡ್ಕೊಂಡು ನಾನೇನು ಗೊತ್ತಾಯ್ತಾ? ಏನು ಹೇಳಿದೆ? ಆಕಾಶದಲ್ಲಿ ಹೂ ಬೆಳೆಯುವುದಕ್ಕೂ ಜೀವನದಲ್ಲಿ ಕರ್ತೃತ್ವ ಇರುವುದಕ್ಕೂ ಎರಡು ಒಂದೇ. ಅದರ ಸಾಮ್ಯ ಕೊಡ್ತೀರಾ? ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಹೇಳಿ? ಆಕಾಶದಲ್ಲಿ ಹೂ ಬೆಳೆಯೋದಿಲ್ಲ ಅನ್ನೋದು ನಮ್ಮೆಲ್ಲರ ಅನುಭವದಿಂದ ಸಿದ್ಧವಾಗಿದೆ. ಹಿಂದ್ಗಡೆ ಹಾಗೆ ನನ್ನಲ್ಲಿ ಕರ್ತೃತ್ವ ಇಲ್ಲ ಅನ್ನೋದು ಅನುಭವದಿಂದ ಸಿದ್ಧವಾಗಿದೆ. ವಿನೋದ ಅದೆರಡನ್ನೂ ಕೂಡ ಒಂದು ಅಂತ ಹೇಳಲಿಕ್ಕೆ ಅಣ್ಣಪ್ಪ ಒಂಚೂರು ತೆಗಿ, ಪೂರ್ತಿ ಹಾಕ್ಬೇಡ, ಸ್ವಲ್ಪ ತೆಗಿ, ಸ್ವಲ್ಪ ಇಲ್ಲಿ ತನಕ. ದರ್ಶನ ಆಗಲಿ ಅರ್ಥ ಆಯ್ತಾ? ಏನು ಹೇಳಿ? ಗಗನದಲ್ಲಿ ಅರವಿಂದ ಇಲ್ಲದಾಗ ಆ ಅನುಮಾನವು ತಪ್ಪೇಗಾಗುತ್ತೋ ಹಾಗೆ ಈ ವಾಕ್ಯವೂ ಕೂಡ ತಪ್ಪಾಗ್ತಿತ್ತು ಯಾವಾಗ ಜೀವನಲ್ಲಿ ಕರ್ತೃತ್ವ ಇಲ್ಲ ಅಂದರೆ.
ಇಷ್ಟು ಈ ವಾಕ್ಯಕ್ಕೆ ಅರ್ಥ. ನೋಡಿ, ಆಶ್ರಯ ಸಿದ್ಧವು ಅಂತಿದೆ. ಆಶ್ರಯ ಸಿದ್ಧವು ಅಂದರೆ ಅನುವಾದ್ಯಸ್ಯ ಅಸತ್ವೇ. ಒಂದು ವೇಳೆ ನೀವು ಅನುವಾದವನ್ನು ಮಾಡ್ತಾ ಇದ್ದೀವಲ್ಲ ಅದು ಸುಳ್ಳು ಅಂದ್ಬಿಟ್ರೆ, ಜೀವನಿಗೆ ಕರ್ತೃತ್ವವನ್ನು ವೇದವು ಅನುವಾದ ಮಾಡ್ತಾ ಇದೆ, ಆ ಕರ್ತೃತ್ವ ಜೀವನಲ್ಲಿ ಇಲ್ಲ, ಸುಳ್ಳು ಅಂದ್ಬಿಟ್ರೆ ಆಶ್ರಯ ಸಿದ್ಧವು. ಆಶ್ರಯ ಸಿದ್ಧಿ ಅನ್ನುವ ದೋಷ ಬಂದರೆ ಧರ್ಮಿ ಸಂಸರ್ಗ. ಧರ್ಮ ಅಂದರೆ ಅಗ್ನಿ, ಧರ್ಮಿ ಅಂದರೆ ಪರ್ವತ, ಇವೆರಡರ ಸಂಸರ್ಗವೇ ಅನುಮಿತಿ. ಏನಂತ? ಪರ್ವತೋ ವನ್ನಿಮ. ಅದು ಹೇಗೆ ತಪ್ಪಾಗತ್ತೋ ಹಾಗೆ ಅನುವಾದ್ಯ ವಿಧೇಯ ಸಂಸರ್ಗರೂಪ ವಾಕ್ಯಾರ್ಥ ಬಾಧಿತ ಸ್ಯಾತ್. ಜೀವನ ಕರ್ತೃತ್ವವನ್ನು ಹೇಳುವ ವಾಕ್ಯವೂ ಕೂಡ ಬಾಧಿತವಾಗಬೇಕಾಗುತ್ತದೆ. ಹಾಗಾದರೆ ಏನು ನಿರ್ಣಯ? ನಿಷೇಧ ಮಾಡುವಾಗ ಮಾತ್ರ ತಪ್ಪು, ಹೆಚ್ಚಿಗೆ ಹೇಳುವಾಗ ತಪ್ಪಲ್ಲ. ಹೊಸದನ್ನು ವಿಧಾನ ಮಾಡುವಾಗ ತಪ್ಪಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಎರಡು ತರಹದ ಉದಾಹರಣೆಯನ್ನು ಕೊಡ್ತಾರೆ. ಪಾಪ ಅವರಿಗೆ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ, ಬೆಳ್ಳಿ ರೇಟ್ ಕೊಡ್ತಾ ಇದೆ. ಏನು ಅಂತಂದರೆ, ನಿಮಗೆಲ್ಲ ಶ್ರಾದ್ದ ಕಾಲದಲ್ಲಿ ದಕ್ಷಿಣೆಯ ಬಗ್ಗೆ ಹೇಳ್ತಾರೆ. ತತ್ತುಲ್ಯಂ ಪ್ರಗತಂ ಪಿತॄಣಾಂ ತತ್ತುಲ್ಯಂ ಪ್ರಗತಂ ದೇವಾನಾಂ ಸುವರ್ಣಂ ಅಂತ ಬರುತ್ತೆ. ಏನಂತ ಬರುತ್ತೆ? ದೇವಾನಾಂ ಸುವರ್ಣಂ ಪಿತॄಣಾಂ ತತ್ತುಲ್ಯಂ ಪ್ರಗತಂ. ಅಂದರೆ ದೇವತೆಗಳಿಗೆ ಸುವರ್ಣ ದಕ್ಷಿಣೆ ಏನು ಕೊಡ್ತೀರಿ? ಬಂಗಾರವೇ ಕೊಡಬೇಕು. ತತ್ ಸಮಾನವಾಗಿ ಪಿತೃಗಳಿಗೆ ಬಂಗಾರ ಕೊಡಬಾರ್ದು, ಬೆಳ್ಳಿ ಕೊಡಬೇಕು. ನಾನು ಹೇಳ್ತೇನೆ ನಿಮಗೆ, ಈ ವಾಕ್ಯದಲ್ಲಿ ಏನನ್ನ ಅನುವಾದ ಮಾಡ್ತಾ ಇದ್ದಾರೆ, ಏನನ್ನ ವಿಧಾನ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲು ಗೊತ್ತಾಗುತ್ತೆ. ಏನನ್ನ ಅನುವಾದ ಮಾಡ್ತಾ ಇದ್ದಾರೆ, ಏನನ್ನ ವಿಧಾನ ಮಾಡ್ತಾ ಇದ್ದಾರೆ ಅಂದರೆ ಎರಡನ್ನ ತಿಳ್ಕೊಳ್ಳಿ, ಡಿಫ್ರೆನ್ಸ್. ನಿಮಗೆ ಗೊತ್ತಿದ್ದದ್ದನ್ನು ಹೇಳಿದರೆ ಅನುವಾದ, ಹೊಸದನ್ನು ಹೇಳಿದರೆ ವಿಧಾನ. ಹಾಗಾದರೆ ಯಾವುದು ವಿಧಾನ, ಯಾವುದು ಅನುವಾದ? ರಜತ ಇದು ಅನುವಾದ, ಬೆಳ್ಳಿ ಗೊತ್ತಿಲ್ವ? ಆದರೆ ಅದನ್ನು ದಕ್ಷಿಣೆಯಾಗಿ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಎಲ್ಲ ಸಂದರ್ಭದಲ್ಲೆಲ್ಲ ಜನರಲ್ಲೇ ಕೊಡೋದ್ರೆ ಈಗ ಸ್ಪೆಷಲ್ ಆಗಿ ನಾ ಹೇಳಿದ್ ಗೊತ್ತಾಯ್ತಾ? ಹಾಗಾದರೆ ರಜತ ಅನ್ನೋದರ ಅನುವಾದ ವಿಧಾನ ಏನು? ದಕ್ಷಿಣೆಯಾಗಿ ಕೊಡಬೇಕು. ಅದರಂತೆ ಸುರ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಆದರೆ ಕುಡಿಬೇಡ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ನಿಮಗೆ ಕುಡಿಬೇಡ. ಹಾಗಾದರೆ ಸುರ ಪಾನ ಇದು ಅನುವಾದ, ಕುಡಿಬೇಡ ಅನ್ನೋದು ವಿಧೇಯ. ವಿಧೇಯ ಬೇಡ ಅಂತ ಹೇಳ್ತಾ ಇದ್ದೇನೆ, ಅರ್ಥ ಆಯ್ತಾ? ಹಾಗಾದರೆ ರಜತ ಇದು ಅನುವಾದ, ದಕ್ಷಿಣೆ ಕೊಡಬೇಕು ಇದು ವಿಧೇಯ. ನಿಮ್ಮೊಂದು ಅನುವಾದ ಒಂದು ವಿಧೇಯ. ಹಾಗಾದರೆ ರಜತ ಅನುವಾದ ಮಾಡಿದ್ದಕ್ಕೆ ರಜತ ಸುಳ್ಳಾಗತ್ತಾ? ಸುತ್ತಿರುತ್ತಾಗತ್ತಾ? ಸುರಾಪಾನ ಸುಳ್ಳಾಗತ್ತಾ? ಯಾಕೆಂದರೆ ಸುರಾಪಾನವನ್ನು ಹೇಳ್ತಾ ಇರೋದು ಯಾಕೆ? ಕುಡಿಬೇಡಿ ಅಂತ ಹೇಳೋದಕ್ಕೆ. ರಜತವನ್ನು ಯಾಕೆ ಹೇಳ್ತಾ ಇದ್ದೀವಿ? ಕೊಡಿ ಅನ್ನೋದಕ್ಕೆ. ಹಾಗಾದರೆ ಕೊಡಿ ಅನ್ನೋದು ವಿಧೇಯ, ರಜತ ಅನ್ನೋದು ಅನುವಾದ.
ವಿಧಾನ ಮಾಡುವುದಕ್ಕೆ ಅನುವಾದ ಮಾಡಿದಾಗ ಆ ಅನುವಾದದಲ್ಲಿ ಯಾವುದು ಇದೆ ಅದು ಸುಳ್ಳಲ್ಲ. ನಿಷೇಧ ಮಾಡುವುದಕ್ಕೆ ಯಾವ ಅನುವಾದ ಇದೆ ಆ ಅನುವಾದ ಸುಳ್ಳು. ಈಗ ನಾವು ಎರಡನ್ನೂ ಅನುವಾದನೆ ಮಾಡ್ತಾ ಇದ್ದೀವಿ. ಸುರಾಪಾನವನ್ನು ಅನುವಾದ ಮಾಡ್ತಾ ಇದ್ದೀವಿ, ರಜತವನ್ನು ಅನುವಾದ ಮಾಡ್ತಾ ಇದ್ದೀವಿ. ರಜತವನ್ನ ಕೊಡು ಅಂತ ಹೇಳ್ತೀವಿ, ಸುರಾಪಾನ ಮಾಡಬೇಡ ಅಂತ ಹೇಳ್ತೀವಿ. ಅಂದಮೇಲೆ ಮಾಡಬೇಡ ಕೊಡು ಅಂತೇನು ಹೇಳಿದ್ದೀವಿ, ಇದು ಹೆಚ್ಚಿನ ವಿಧಾನ. ಇಂಥ ಸಂದರ್ಭದಲ್ಲಿ ಏನು ಹೇಳಿದ್ದೇವೆ ಅದು ಏನಾಗೋದಿಲ್ಲ. ಇದು ಉದಾಹರಣೆ ಯಾವುದು ಗೊತ್ತಾಯ್ತಲ್ಲ? ಏನು ಹೇಳಿ? ಎರಡು ಸಂದರ್ಭದಲ್ಲಿ ಅನುವಾದ. ನಿಷೇಧ ಮಾಡುವುದಕ್ಕೆ ಅನುವಾದ, ಹೆಚ್ಚಿನದನ್ನು ವಿಧಾನ ಮಾಡುವುದಕ್ಕೆ ಅನುವಾದ. ನಿಷೇಧ ಮಾಡುವುದಕ್ಕೆ ಅನುವಾದ ಮಾಡಿದರೆ ಅದು ಸುಳ್ಳು. ಹೆಚ್ಚಿನದನ್ನು ವಿಧಾನ ಮಾಡುವುದಕ್ಕೆ ಅನುವಾದವನ್ನು ಮಾಡಿದರೆ ಅದು ಸುಳ್ಳಲ್ಲ. ಹೇಗೆ ಅಂದರೆ ರಜತವನ್ನು ಅನುವಾದ ಮಾಡಿ ದಾನ ಮಾಡು, ಸುರಾಪಾನವನ್ನು ಅನುವಾದ ಮಾಡಿ ಕುಡಿಬೇಡ ಅಂದರೆ ಸುರಾಪಾನ ರಜತ ಸುಳ್ಳಾಗೋದಿಲ್ಲ. ನಹಿ ರೂಪ್ಯಂ ದಕ್ಷಿಣ. ಯಾವಪ್ಪ ದಕ್ಷಿಣೆ? ರೂಪ್ಯ. ನ ಸುರಾಂ ಪಿಬೆ ಇತ್ಯಾದಿ ಶಾಸ್ತ್ರೇಷು ಆರೋಪಿತ ರೂಪ್ಯಾದೇಹಿ ಕರ್ತೃತ್ವಸ್ಯ ಕ್ಲೇಶ ಸಂಬಂಧೇ ಚ ಅಶಕ್ಯ ವಿಷಯತ್ವಂ ತಂತ್ರಂ ಲೀಲಾಧಿಕರಣೇನ ಕ್ಲೇಶ ಅಗಟ್ಟೇಃ. ಇದರ ಮೇಲೆ ನಾವೇ ಮಾಡೋದು ಬೇಡ. ಅವರು ಇನ್ನೊಂದು ಹೊಸ ತೆಗಿತಾರೆ. ಏನು ತೆಗಿತಾರೆ ಅಂತಂದರೆ, ನೋಡಿ, ನಮಗೇನು ಜೀವನದಲ್ಲಿ ಕರ್ತೃತ್ವವನ್ನು ಒಪ್ಪಬಾರದು ಅಂತಿಲ್ಲ, ಒಪ್ಪಬೇಕು ಅಂತಿದೆ. ಆದರೆ ಕರ್ತೃತ್ವವನ್ನು ಒಪ್ಪಿದರೆ ಜೀವನಿಗೆ ಪ್ರಾಬ್ಲಮ್, ಅದಕ್ಕೆ ಬೇಡ. ಯಾಕೆಂದರೆ ದುಃಖ. ಇದ್ರಲ್ಲಿ ಯಾರು ಜವಾಬ್ದಾರಿ ತಗೋತಾರೋ ಅವ್ರು ಸುಮ್ಮನೆ ಒದರ್ಕೋಬೇಕು, ಚೀರಬೇಕು, ಬಾಲ ತೆಗಿಬೇಕು, ಬಾಲ ಹಾಕಬೇಕು, ಯಾಕೆ ಬೇಡ ಬೇಡ. ಅದಕ್ಕೆ ನಾನು ಕರ್ತೃತ್ವ ಬೇಡ ಅಂತ ಅಂತೀನಿ. ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಕರ್ತೃತ್ವವನ್ನು ಒಪ್ಪೋದಕ್ಕೂ ದುಃಖಕ್ಕೂ ಸಂಬಂಧವೇ ಇಲ್ಲ. ಯತ್ರ ಕರ್ತೃತ್ವ ತತ್ರ ದುಃಖ ಬಂದಿದೆಯಾ? ಇಲ್ಲ. ಆ ಕರ್ತೃತ್ವ ನೀನು ಬುದ್ಧಿವಂತಿಕೆಯಿಂದ ಮಾಡಿದರೆ, ಆಯಾಸ ಇಲ್ಲದೆ ಮಾಡಿದರೆ ಅವಾಗೆಲ್ಲಿದೆ ದುಃಖ? ಎಲ್ಲಿದೆ? ಆರಾಮಾಗಿ ಮಾಡಬೇಕು, ಏನೂ ಟೆನ್ಷನ್ ಇಲ್ಲದೆ ಮಾಡಬೇಕು. ಕರ್ತೃತ್ವ ಇದೆಯಾ? ಇಲ್ಲ. ದುಃಖ ಇದೆಯಾ? ಇಲ್ಲ. ದುಃಖಕ್ಕೂ ಕರ್ತೃತ್ವಕ್ಕೂ ಸಂಬಂಧ ಇಲ್ಲ, ಆಯಾಸಕ್ಕೂ ದುಃಖಕ್ಕೂ ಸಂಬಂಧ ಇದೆ ಅಂತ ಅದನ್ನೆಲ್ಲ ಮುಂದೆ ಹೇಳ್ತಾರೆ ಶ್ರೀಕೃಷ್ಣ. ನಾಳೆ ಪಾಠ ಇಲ್ಲ, ನಾಳೆ ಭಾನುವಾರವೂ ಪಾಠ ಇಲ್ಲ, ಸೋಮವಾರ ಸಾಯಂಕಾಲ ಸುಧಾರ ಊರಾಗಿರುತ್ತೆ. ಇದು